ಫೈನಲಿ ಡಿಗ್ರಿ ಲೈಫೇ ಮುಗೀತು. ಹೆಂಗೆ ನಾವು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್ವಿ. ಹೊಸದೇನಾದ್ರೂ ಹೇಳಲೇ ಎಲ್ಲ ಹಳೆ ಕಥೆನೆ. ಮತ್ತಿವಾಗ ವಿಷಯಕ್ಕೆ ಬಂದ್ಬಿಡೋಣವಾ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಡೆಯಿಂದ ಡಿಗ್ರಿ ಅವರಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ತರ ಹುಡುಗಿರೆಲ್ಲ ಪ್ರಿಪ್ರೇಷನ್ ಅಲ್ಲಿ ಮುಳುಗೋಗಿದ್ರು. ಗೈಸ್, ಫಸ್ಟ್ ಡೇ ಆಫ್ ಫೈನಲ್ ಎಕ್ಸಾಮ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ಮಳೆ ಬೇರೆ ಬಿಡ್ತಿಲ್ಲ, ಮಳೆಯಲ್ಲಿ ಎಕ್ಸಾಮ್ ಬರೆಯೋದು ಯಾವ ಥರ ಫೀಲಿಂಗ್ ಹೋಗಿ ನೋಡುವ. ನಾಯಿಗಳು ಹೋದ್ರು, ಅದು ಮೇಲೆ ಹತ್ತಿದೆ. ಅಯ್ಯೋ, ಈಗೊಂದು ಸಾಂಗ್ಸ್ ಡೆಡಿಕೇಟ್ ಮಾಡೋಣ ಅಂತಿದ್ದೆ, ನಾಯಿಗಳಿಗೂ ಇಷ್ಟ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನ್ ವಿಡಿಯೋಗ್ ಬರಕ್ ನಿಮ್ಗೂ ಇಷ್ಟ ಇಲ್ವಾ? ಎಕ್ಸಾಮ್ ಇವತ್ತೇ ಇಟ್ಕೊಂಡು ಇನ್ನು ಹಾಲ್ ಟಿಕೆಟ್ ತಗೊಂಡಿರ್ಲಿಲ್ಲ ಅಂತ ಬೇಗ ಬೇಗ ಹೋಗ್ಬೇಕಾದ್ರೆ ಈ ತರ PUC ಅವರು ಮಧ್ಯಾಹ್ನ ಊಟಕ್ಕೆ ಅಂತ ಹೋಗ್ತಿದ್ರು. ಅಲ್ಲಿಂದ ನೆಕ್ಸ್ಟ್ ನೋಡಿ ನನಗೆ ಯಾರು ಸಿಕ್ಕಿ ಯಾವ ತರ ರಿಯಾಕ್ಷನ್ ಇತ್ತು ಅಂತ. ಇವ್ರ ಕಡೆಯವರು ಹೊಡೀರೋ, ನನ್ನ ಬಡೀರೋ, ನನ್ನ ಸಾಯಿಸ್ಬಿಟ್ಟು ಹೋಗ್ರಲ್ಲ. ಹಾಲ್ ಟಿಕೆಟ್ ಒಂದು ಫಿಟ್ ಚೆಕ್ ತೋರಿಸಿ ಎಕ್ಸಾಮ್ಸೇ ಮುಗಿಸಿ ಆಚೆ ಬರ್ತಿರ್ಬೇಕಾದ್ರೆ ಈ ತರ ಮಳೆ ಫುಲ್ ಬರ್ತಿತ್ತು ಅನ್ಕೊಳ್ಳಿ. ನಿಮ್ಮೂರಲ್ಲೂ ಮಳೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಒಂದು ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 4 ಎಕ್ಸಾಮ್ಸ್ ಅಷ್ಟೇ ಇರೋದು. 5 ಎಕ್ಸಾಮ್ಸ್ ಇದೆ, ಅದರಲ್ಲಿ 1 ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಈ 4 ಎಕ್ಸಾಮ್ ಇದೆ. ಬರೆಯೋದಂತೂ ಬರ್ದಿದ್ದೀವಿ, ಹೇಗಾಗಿದೆ ಅಂತ ರಿಸಲ್ಟ್ ಬಂದಮೇಲೆ ಗೊತ್ತು. ಇನ್ನು ಸ್ವಲ್ಪ ದಿನನೇ ಅಂತ ಪದೇ ಪದೇ ಹೇಳಬೇಕನ್ನಿಸ್ತಿದೆ ಅಷ್ಟಕ್ಕೆ. ಈ ಥರ ಮಳೆ, ಈ ಥರ ವೆದರಲ್ಲಿ ಓದಿ ಅಂತಂದರೆ ಹೇಗೆ ತಾನೇ ಓದೋಕ್ಕಾಗುತ್ತೆ? ನೀವಾದರೂ ಹೇಳಿ. ಆದರೂ ಓದಲೇಬೇಕು, ಎಕ್ಸಾಮ್ ಬರೀಬೇಕು. ಗೈಸ್, ನಿಮಗೆ ಇದು ಯಾವ ಹ್ಯಾಂಡ್ ಅನ್ಸುತ್ತೆ? ಎಕ್ಸಾಮ್ ಬರೆಯೋ ಹ್ಯಾಂಡ್ ಇದಾದ್ರೆ ನೋಡಿ, ಈ ಹ್ಯಾಂಡ್ಗೆ ಏನೂ ಆಗಿಲ್ಲ, ಆದ್ರೆ ಎಲ್ಲ ಇಂಕ್ ಈ ಹ್ಯಾಂಡಲ್ಲೇ ಇದೆ. ರೈಟ್ ಹ್ಯಾಂಡಲ್ ಬರ್ದ್ನೋ ಲೆಫ್ಟ್ ಹ್ಯಾಂಡಲ್ ಬರ್ದ್ನೋ ಒಂದು ಗೊತ್ತಾಗ್ತಿಲ್ಲ. ನನ್ ಪೆನ್ ಎಲ್ಲ ವಾಮಿಟ್ ಮಾಡ್ಬಿಟ್ಟಿದೆ ಕೈ ಮೇಲೆ.